Kabaddi of Coastal Karnataka. Team Kutuhala Kalarava. They are proudly organized this kind of mega event. And first of all, I would like to thanks to my colleague, my friend, Mr. Vijay Attaje. He is the leader, he is the pillar, he is the main pillar of Coastal Karnataka Kabaddi. Thank you very much, Mr. Vijay Attaje. Really, he is the man. ಅತ್ಯಂತ ಶ್ರೇಷ್ಠ ಕಬಡ್ಡಿ ನಿನ್ನೆಯಿಂದ ಪ್ರಾರಂಭಗೊಂಡಿದೆ. ಹೈಸ್ಕೂಲ್ ಬಾಲಕ ಬಾಲಕಿಯರ ಸ್ಪರ್ಧೆಯನ್ನ ನೀವು ನೋಡಿದ್ದೇವೆ ನಿನ್ನೆಯ ದಿನ. ಇವತ್ತಿನ ದಿನ ಮಹಿಳಾ ವಿಭಾಗದ 9 ತಂಡಗಳ ನಡುವೆ ಕದನವನ್ನ ಆರಂಭಿಸಿ ನಾಕ್ಔಟ್ ಅಲ್ಲಿ ಆರಂಭಿಸಿ ಇದೀಗ ಲೀಗ್ ಅಲ್ಲಿ ನಿರ್ಧಾರಿತ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಸ್ಥಾನಕ್ಕೆ ಆಯ್ಕೆಗೊಳ್ಳುವಂತಹ ಆ ತಂಡಗಳ ಆಯ್ಕೆ. ಆದರೆ ಕರಾವಳಿಯ ಮಹಿಳಾ ರಂಗವಾಗಿರಲಿ, ಶಿಕ್ಷಣ ರಂಗದಲ್ಲಿ ಅಗ್ರ ಇದು ಕುತೂಹಲ ಕಪ್ ಅಥವಾ ಉಚಿರೆ ಕಪ್. ಇದೀಗ ಮಹಿಳಾ ವಿಭಾಗದ 2 ಪ್ರಮುಖ ತಂಡಗಳ ನಡುವೆ ಮುಂದಿನ ಸ್ಪರ್ಧೆಯನ್ನ ನಡೆಸಲಿದ್ದಾವೆ. ಒಂದು ಕಡೆ ಹಂಸಾವತಿ ಮೇಡಮ್ ರವರ ಗರಡಿಯಲ್ಲಿ ಬೆಳೀತಾ ಇರತಕ್ಕಂಥ ಆಳ್ವಾಸ್ ಮಹಿಳಾ ತಂಡ, ಆದರೆ ಇನ್ನೊಂದು ಕಡೆ ಕರಾವಳಿಯ ಜಿಲ್ಲೆಯಲ್ಲಿ ಅತ್ಯಂತ ಅನೇಕ ಪ್ರತಿಭೆಗಳನ್ನ ಬೆಳೆಸಿದಂತಹ ನಮ್ಮ ಉಜಿರೆಯ ನಮ್ಮ ಹೆಮ್ಮೆಯ ಕೃಷ್ಣಾನಂದ ರಾವ್ ಸರ್ ಅವರ ಗರಡಿಯಲ್ಲಿ ಬೆಳೆಯುತ್ತಾ ಇರತಕ್ಕಂಥ SDM ನಡುವೆ ಎ ತಂಡಗಳ ನಡುವೆ ಇದೀಗ ಕದನ ಆರಂಭವಾಗಲಿದೆ. Requesting once again, the team is ready, Alwas A, and at the same time SDM A Alwas inviting to the middle for the most important. ಇದು ಇತಿಹಾಸ. ಜಿಲ್ಲೆ ಮಾತ್ರವಲ್ಲ, ದಕ್ಷಿಣ ಭಾರತ ಕಂಡಂತಹ ಅತ್ಯಂತ ಅಪೂರ್ವ ಇದ್ದಾವೆ. ಇದು ದಾಖಲೆಯ ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮದ ಹಿಂದಿರತಕ್ಕಂತಹ ಶಕ್ತಿ ಖಂಡಿತವಾಗಿ ವಿಜಯ ಅತ್ತಾಜೆ ಮತ್ತು ಅವರ ಮಿತ್ರ ವೃಂದ ಸಾದರಪಡಿಸುವಂತಹ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾಳೆ ತೆರೆ ಬೀಳಲಿದೆ. ನಾಳಿನ ದಿನ 60 ಕಿಲೋ ವಿಭಾಗದ ಉಳಿದ ಸ್ಪರ್ಧೆಗಳು, ಗ್ರಾಮ ಸೀಮಿತ ಮುಕ್ತ ವಿಭಾಗ ಮತ್ತು ಮುಕ್ತ ವಿಭಾಗ 3 ವಿಭಾಗದ ಸ್ಪರ್ಧೆ ನಾಳೆ ಕೂಡ ಜರುಗಲಿದೆ. ವೀಕ್ಷಕರೇ, ಮರಿಬೇಡಿ, ನಾಳೆ ಭಾನುವಾರ ಅರವತ್ತು ಕಿಲೋ ಮುಕ್ತ ವಿಭಾಗ
ಇತ್ತೆ ಯಾವತ್ತ ಸಂದೇಶರೇ ಎಲ್ಲ ಬಯ್ಯ ಮುಟ್ಟ ನನ್ನ ಕಲ್ಕೆರೆ ಉಂಟು ಸೊ ಬಲೆ ಗೊಬ್ಬುಗ ಯಾವ ರಸ್ಟಿ ಯಾವೇ ಎಸ್ ಡಿ ಎಮ್ದ ಮಾತೇರಿಲ್ಲ ತುಳು ಬರ್ಪನ ಬಂಗ ಬೆಂಗಳೂರದ ಕ್ಲೂಲೇರು ಹಾಸನದ ಕ್ಲೂಲೇರು ಮಂಡ್ಯದ ಕ್ಲೂಲೇರು ಸೊ ಬಲೆ ಗೊಬ್ಬುಗ ಮಹಿಳಾ ವಿಭಾಗದಲ್ಲಿ ಎರಡು ತಂಡಗಳಲ್ಲಿ ನ್ಯಾಷನಲ್ ಯೂನಿವರ್ಸಿಟಿ ಆಡಿದಂತಹ ಅನೇಕ ತಾರೆಗಳು ಎರಡು ತಂಡಗಳಲ್ಲಿ ಇದ್ದಾರೆ. ಆದ್ದರಿಂದಲೇ ಅನುಭವ ಎಸ್ಡಿಎಂ ಸ್ವಂತ ಅಂಕಣದಲ್ಲಿ ಉಜಿರೆಯಲ್ಲಿ ಆಡ್ತಾ ಇದ್ದಾರೆ. ಉಜಿರೆಗೆ ಸಂಬಂಧಪಟ್ಟಂತೆ ಆಳ್ವಾಸ್ ನಮ್ಮ ಅತಿಥಿಗಳಾಗಿದ್ದಾರೆ. ಅತಿಥಿ ಮತ್ತು ಆತಿಥೇಯರ ನಡುವೆ ಶ್ರೇಷ್ಠ ಕಬಡ್ಡಿ. ತಂಡಗಳೆರಡು ಪೂರ್ವ ಅಭ್ಯಾಸದಲ್ಲಿದೆ. ಈ ನಡುವೆ ಈ ಕಾರ್ಯಕ್ರಮದ ಸುವ್ಯವಸ್ಥೆಯಲ್ಲಿ ನಡೆಸಬೇಕಿದ್ರೆ ನಮ್ಮ ಪ್ರವೇಶ ದ್ವಾರದಲ್ಲಿರತಕ್ಕಂತಹ ದ್ವಾರಪಾಲಕರು ಅಂತ ಹೇಳಬಹುದು ನಮ್ಮ ಬೌನ್ಸರ್ಸ್ ಮಿಸ್ಟರ್ ಸಂತೋಷ್ ಮತ್ತು ಯತೀಶ್ ಅವರ ಆ ಸೇವೆ ನಿರಂತರವಾಗಿ 3 ದಿನಗಳ ಪರ್ಯಂತ ನಮ್ಮ ಹೆಮ್ಮೆಯ ಬೌನ್ಸರ್ಗಳ ಸೇವೆಯನ್ನು ಸ್ಮರಿಸುತ್ತಾ ಇದೀಗ ಮಹಿಳಾ ವಿಭಾಗದ ಅಗ್ರ ಪಂಕ್ತಿ 2 ತಂಡಗಳ ನಡುವೆ ಕದನ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ. ಅರವತ್ತು ಕಿಲೋ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳ ಗಮನಕ್ಕೆ ಈಗ ತಾನೇ
ತಳುಕು ಪಟ್ಟಿಯೆಲ್ಲ ನಿನ್ನೆ ರಾತ್ರಿ ಕೈ ಸೇರಿದೆ. ಮುಕ್ತವಾಗಿ ನಾವು ಓಪನ್ ಆಗಿ ಲಾರ್ಡ್ಸ್ ಅನ್ನ ಮಾಡಿದ್ದೇವೆ. ಯಾರಿಗೂ ಬೇಸರ ಆಗಬಾರದು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಆ ಎಲ್ಲ ವಿಡಿಯೋಗಳನ್ನು ವಿಜಯತಾಜ್ ಅವರು ಎಲ್ಲ ಗುಂಪುಗಳಲ್ಲಿ ಪಸರಿಸಲಾಗಿದೆ. ಆದ್ದರಿಂದಲೇ ಪ್ರಥಮ ಹಂತದಿಂದಲೇ 60 ಕಿಲೋ ವಿಭಾಗದ ಸ್ಪರ್ಧೆ ಅತ್ಯಂತ ಆವೇಶಭರಿತವಾಗಲಿದೆ. ಒಂದು ಕಡೆ ಪ್ರಕಾಶ್ ಕೊಂಪಲ ವಾರಿಯರ್ಸ್ ತಂಡ ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದೆ. ಪ್ರಾಯಶಃ ತಮಿಳುನಾಡಿನ ಅತ್ಯಂತ ಶ್ರೇಷ್ಠ ಆಟಗಾರನ್ನ ಪರಿಚಯ ಮಾಡುವಂತಹ ಪ್ರಕಾಶ್ ವಾರಿಯರ್ಸ್ ಕೊಂಪಳ ಆಗುವ ಸಾಧ್ಯತೆ ಇದೆ. ಎದುರಾಳಿ ತಂಡ ಪ್ರಾಯಶಃ ತಲಪಾಡಿ ದೇವಿನಗರ ನವೀನ್ ರವರ ಬಗ್ಗೆ ನಿಮ್ಗೆ ಗೊತ್ತಿದೆ. ಪೂಂಜಾಲಗಟ್ಟೆಯಲ್ಲಿ ಹರಿಯಾಣ ತಾರೆಗಳನ್ನ ತರಿಸುವಂತಹ ಶಕ್ತಿ ಉಳ್ಳಂತಹ ಪವರ್ ಉಳ್ಳಂತಹ ಓರ್ವ ಮಾಲಕ ನವೀನ್ ತಲಪಾಡಿ ದೇವಿನಗರ ಅವರ ತಂಡ ನಡುವೆ ಪ್ರಥಮ ಸ್ಪರ್ಧೆಯಲ್ಲೇ ಹಣಾಹಣಿ. ಊಹಿಸಿಕೊಳ್ಳಿ 60 ಕಿಲೋ ಹೆಂಗಿರಬಹುದು. Yes, now the final call. Requesting captain and the team manager, please come over the middle to start the very important match between A versus A, Alvas versus SDM. Look at the squad of SDM: Sumaya, Ankita, Manisha, Ranjini, Manya, Pooja, Sahana, Bhumika, and team coach Mr. Krishnanand Rao. At the same time, Alvas, Atmiya, Dhanalakshmi, Pallavi, Lalita, Akshata, Sushmita, Sahana, another Sushmita, Nitya, Parvati, Annapurna, and Amulya. This is the team Alvas A. ಲೀಗ್ ಪಂದ್ಯ ಆದುದರಿಂದ ಸತತವಾಗಿ ಸ್ಪರ್ಧೆಯನ್ನು ಆಡುವ ಒತ್ತಡದಲ್ಲಿ ತಂಡಗಳು ಇದೆ. ಆ ಒತ್ತಡಕ್ಕೆ ಗೌರವವನ್ನು ಕೊಡುವ ಮೂಲಕ ಇದೀಗ ಸತತವಾಗಿ ಮುಂದಿನ ಸ್ಪರ್ಧೆಯಲ್ಲಿ SDM A ಗೆ ಈಗ ತಾನೇ ಆಳ್ವಾಸ್ ಬಿ ತಂಡದ ವಿರುದ್ಧ ಆಡಿದಂತಹ SDM A ಮತ್ತೆ ಸತತ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದೆ. ಸೊ ಬೋತ್ ದ ಟೀಮ್ಸ್ ಆರ್ ಈಕ್ವಲಿ ಸ್ಟ್ರಾಂಗ್. ಆಳ್ವಾಸ್ ಮೂಡಬಿದ್ರೆ ಅಂಡ್ SDM ಉಜಿರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಫ್ ದ ಕಾಂಪಿಟೇಷನ್. ಲೆಟ್ wait and see what happening here. ಮಳೆಗಾಲ, ಕಬಡ್ಡಿ ಕಡಿಮೆ, ದೂರ ದೂರ ಊರುಗಳಿಂದ ಅನೇಕ ಗುಂಪುಗಳಲ್ಲಿ ಕರೆ ಮತ್ತು ಮೆಸೇಜ್ಗಳು ಬರ್ತಾ ಇದೆ. ಲೈವ್ ಇಲ್ವಾ, ಲೈವ್ ಇದೆ, ಆದರೆ ಇಲ್ಲಿಗೆ ಬಂದರೆ ಲೈವ್ ಆಗಿದೆ. ಎಸ್, ಕ್ಯಾಪ್ಟನ್ಸ್ ಸುಮಯ್ಯ ಅಂಡ್ ಧನಲಕ್ಷ್ಮಿ, ಮಿಸ್ಟರ್ ಸಿದ್ದಿಕ್ ಕುಕ್ಕಾಜೆ, ಮ್ಯಾಚ್ ರೆಫರಿ. Along with the match umpires, Mr. Deepak, Advocate Deepak, and Mr. Bhaskar. They are the umpires, and assistant scorers are so well, and we are in the first half of the beautiful kabaddi.
ಎಸ್ 10 ನಿಮಿಷಗಳ ಒಟ್ಟು 20 ನಿಮಿಷಗಳ ಆಟ. ಆಳ್ವಾಸಲ್ಲಿ ಎಲ್ಲರ ಗಮನ ಚಿಕ್ಕ ಶರೀರದ ಚೊಕ್ಕ ಆಟಗಾರ್ತಿ ಪಲ್ಲವಿಯ ಕಡೆ. ಉತ್ತರ ಕರ್ನಾಟಕದ ಹೆಮ್ಮೆಯ ಆಟಗಾರ್ತಿ. ನಾವು ಧನಲಕ್ಷ್ಮಿ, ಯೂನಿವರ್ಸಿಟಿ ನ್ಯಾಷನಲ್ ಪ್ಲೇಯರ್ ಆಫ್ ಆಳ್ವಾಸ್, ಧನಲಕ್ಷ್ಮಿ ಕ್ಯಾಪ್ಟನ್. ಶ್ರಮ ಶ್ಲಾಘನೀಯ. ಕಾಂಬಿನೇಷನ್ನ ಕೊರತೆ. ಮೊದಲ ಅಂಕ ಧನಲಕ್ಷ್ಮಿಯ ಮೂಲಕ ಆಳ್ವಾಸಿಗೆ ಸೇರಲ್ಪಡ್ತಾ ಇದೆ. ಭರವಸೆಯ ಆಟಗಾರ್ತಿ ರಂಜಿನಿ. ಎಂಟಿ ರೈಟ್. ಅಂಡ್ ನೌ ಪಲ್ಲವಿ. ವಾಟ್ ಎ ಬ್ಯೂಟಿಫುಲ್ ಪ್ಲೇಯರ್ ಆಫ್ ಆಳ್ವಾಸ್, ಪಲ್ಲವಿ. Young quickest rider. Look at the quality. Pallavi of Alvas. ಅದು ಚುರುಕಿನ ಬೋನಸ್. ದ್ವಿತೀಯ ಅಂಕ ಆಳ್ವಾಸಿಗೆ. ಆರಂಭದ 2 ಅಂಕಗಳು ಆಳ್ವಾಸ್ ಖಾತೆಗೆ ಸೇರಲ್ಪಟ್ಟಿದೆ. ಮನೀಷಾ. ಮನೀಷಾ ಸೆಂಟರ್ ಲೈನ್ ಬಳಿಯಲ್ಲಿ ಟ್ಯಾಕಲ್. ಮನೀಷಾ. ಆಳ್ವಾಸಿನ ಬಲೆ ಬಲಿಷ್ಠವಾಗಿದೆ. 3-0. ಮತ್ತೆ ಪಲ್ಲವಿ. ಮೊದಲ ದಾಳಿಯಲ್ಲಿ ಬೋನಸ್ ಅಂಕವನ್ನ ಗಳಿಸಿಕೊಂಡಿರತಕ್ಕಂಥ ಪಲ್ಲವಿ. 5 ಡಿಫೆಂಡರ್ಗಳ ನಡುವೆ ಕಾರ್ನರ್ ಅಲ್ಲಿ ರಂಜಿನಿ. ಆಹಾ, ಏನು ವೇಗ, ಮಿಂಚಿನ ವೇಗ. ಪಲ್ಲವಿ 4-0. ಆರಂಭದ ಅಂಕಗಳೆಲ್ಲ ಏಕಮುಖಿಯಾಗಿ ಆಳ್ವಾಸ್ ಖಾತೆಗೆ ಸೇರಲ್ಪಡ್ತಾ ಇದೆ. ಮತ್ತೆ ನಾಯಕಿಯ ದಾಳಿ. ಧನಲಕ್ಷ್ಮಿ ಸೂಪರ್ ಟೇಕಲ್ ಮೊದಲ ಬಾರಿಗೆ ಆನ್ ಆಗಿದೆ ಈ ಸ್ಪರ್ಧೆಯಲ್ಲಿ. ಖಾತೆ ಆರಂಭವಾಗಬೇಕಾಗಿದೆ. ಕಾಂಬಿನೇಷನ್ 2 more point for ಧನಲಕ್ಷ್ಮಿ and ಆಳ್ವಾಸ್ now on 6-0. 7-0. Official time at sir. ಅಂತಿಮ ಆಟಗಾರ್ತಿ SDM ಕಡೆ 7 ಅಂಕಗಳನ್ನು ನೀಡಲಾಗಿದೆ ಆಳ್ವಾಸ್ ಖಾತೆಗೆ. ಪೂಜಾ. ಖಾತೆ ಆರಂಭಿಸಬೇಕಾಗಿದೆ. ಆಲ್ ಔಟ್ ಆಗುವ ಎಲ್ಲ ಲಕ್ಷಣಗಳು ಆಲ್ ಔಟ್ ಆಗಿದೆ. 10 ಅಂಕಗಳು ಆಳ್ವಾಸಿಗೆ. ಅಂಕಗಳೆಲ್ಲ ಆಳ್ವಾಸ್ ಖಾತೆಯಲ್ಲಿ. ಆರಂಭದ ಸನ್ನಿವೇಶ 10 ನಿಮಿಷಗಳ ಸ್ಪರ್ಧೆ. ರಂಜಿನಿ and time out for SDM. ಆಟಗಾರ್ತಿಯ ಬದಲಾವಣೆಯ ಪ್ರಯತ್ನದಲ್ಲಿ ಶ್ರೀ ಕೃಷ್ಣಾನಂದರಾವ್ ಸರ್. ಸಹನಾ SDMನ ಬದಲಿ ಆಟಗಾರ್ತಿಯಾಗಿ ಒಳಭಾಗದಲ್ಲಿ.
ದಾಳಿಯಲ್ಲಿ ಲಲಿತಾ, ಬೋನಸ್ ಲಭ್ಯವಾಗ್ತಾ ಇದೆ. ಡೂ ಆರ್ ಡೈ, ಸಬ್ಸ್ಟಿಟ್ಯೂಟ್ ಪ್ಲೇಯರ್, ಡೂ ಆರ್ ಡೈ ಅಂಡ್ ಲವ್ಲಿ ಟೇಕಲ್. ಪಲ್ಲವಿ ಹಿಡಿತದಲ್ಲಿ ಪಲ್ಲವಿ. ನಿಧಾನಗತಿಯಲ್ಲಿ ಮೊದಲ ಅವಧಿಯ ಅಂಕಗಳೆಲ್ಲ ಆಳ್ವಾಸ್ ಆರಾಮವಾಗಿ ತಮ್ಮ ಖಾತೆಗೆ ಸೇರಲ್ಪಡ್ತಾ ಇದೆ. ನಾಯಕಿ ಮತ್ತೆ ಧನಲಕ್ಷ್ಮಿ. SDM ಪ್ರತಿಭೆಗಳಲ್ಲಿ, ಆಟಗಾರ್ತಿಯರಲ್ಲಿ ಪ್ರತಿಭೆ ಇದೆ, ಆದರೆ ಕಾನ್ಫಿಡೆಂಟ್, ಆತ್ಮವಿಶ್ವಾಸ ಬರಬೇಕಾಗಿದೆ SDM ಆಟಗಾರ್ತಿಯರಿಗೆ. ಲಲಿತಾ ಮತ್ತೆ 5 ಗಂಟೆಯ ಸಮೀಪ. ಇವತ್ತು ವಿಶೇಷವಾದಂತಹ ದಿನ ಕ್ರೀಡೆಗಾಗಿ. ಒಂದು ಕಡೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ವಿಶ್ವಕಪ್ 2020 ಫೈನಲ್. ಬಯ್ಯ ಗಣ್ಮ ಗಂಟೆಗತೆ third ride. Yes, do or die ride. Again Pallavi. Oh, back kick. Oh, ha. ಈ ಬಾರಿ ಪಲ್ಲವಿ ಬಂಧನವಾಗಿದೆ. SDM ಖಾತೆ ಆರಂಭವಾಗಿದೆ. ಇದು ಆರಂಭದ ಅಂಕ. SDMಗೆ ಇನ್ನೂ ಅಂಕಗಳು ಸರಾಗನೆ ಬರಬೇಕಾಗಿದೆ. SDMಗೆ ಪ್ರಬಲ ಹೋರಾಟದ ನಿರೀಕ್ಷೆಯಲ್ಲಿ ಕಬಡ್ಡಿಯ ಆಸ್ವಾದಕರು. ಸಹನಾ, ನವೀನ್ ಸರ್ ಮುಂದಿನ ಸ್ಪರ್ಧೆ. ಮುಂದಿನ ಸ್ಪರ್ಧೆಯಲ್ಲಿ ಆಳ್ವಾಸ್ ಬಿ ಮತ್ತು SDM ಬಿ ನಡುವೆ ಸ್ಪರ್ಧೆ. ಆಳ್ವಾಸ್ ಬಿ, SDM ಬಿ ಮುಂದಿನ ಸ್ಪರ್ಧೆಗಾಗಿ ಸಿದ್ಧಗೊಳ್ಳುವಂತೆ. I repeat, for the next match, Alvas and SDM, both the B teams are be ready for the next match. सुमैया, काफ़ी प्रतिभा है उनके ऊपर. सुमैया जो SDM के एक ऑलराउंडर खिलाड़ी हैं, कॉर्नर पर डिफेंड करती हैं और राइड भी बहुत ही अच्छी कर लेती हैं. और इस प्रकार फिसल गई है सुमैया मैदान से बाहर. इसी प्रकार अंकों की स्थिति बहुत ही बेहतरीन स्थिति पर है आಳ್वास. और इस खेल पूरी तरह से एक तरफा मुकाबले की स्थिति पर है. पहला आधा पल्लवी के नाम 1 और अंक. ಸರ್ವಾಂಗೀಣ ಪ್ರದರ್ಶನ ಆಳ್ವಾಸ್ ಕಡೆಯಿಂದ. ರೈಡಿಂಗ್ ವಿಭಾಗ, ಡಿಫೆನ್ಸ್ ವಿಭಾಗ ಮೊದಲ 10 ನಿಮಿಷಗಳ ಪೂರ್ಣತೆ. ಫಸ್ಟ್ ಹಾಫ್ ಈಸ್ ಓವರ್. ಪಾಯಿಂಟ್ ಟೇಬಲ್ ಶೈನಿಂಗ್ ವಿತ್ 21-1. 21-1.
ಹಲೋ ನೋಡಿ, ಇದುವರೆಗೆ ಪ್ರಕಾಶ್ ಕುಂಪಲ ಒಂದು ತಂಡದ ಸ್ಕೇಲ್ ಆಗಿದೆ. ಕೇವಲ ಕೆಜಿ ವಿಭಾಗದ ಒಂದು ತಂಡದ ಸ್ಕೇಲ್ ಕಂಪ್ಲೀಟ್ ಆಗಿದೆ. ಉಳಿದಿರುವ ತಂಡಗಳು ತಾವುಗಳು ಆದಷ್ಟು ಬೇಗ ತಂಡದ ಆಟಗಾರರ ದೇಹ ತೂಕವನ್ನು ಪರೀಕ್ಷಿಸಿಕೊಳ್ಳಿ. ಮಹಿಳಾ ವಿಭಾಗದ ಸ್ಪರ್ಧೆ ಸಂಪನ್ನಗೊಂಡ ಕ್ಷಣದಲ್ಲೇ ಕೆಜಿ ವಿಭಾಗದ ಸ್ಪರ್ಧೆಗಳು ಆರಂಭಗೊಳ್ಳುತ್ತದೆ. ಎಸ್, ಮೊದಲ ಅವಧಿಯಲ್ಲಿ SDM ತಂಡ ಬಂದಂತಹ ಅತಿಥಿಗಳನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಗೌರವಿಸಲಾಗಿದೆ. 21 ಅಂಕಗಳನ್ನು ನೀಡಲಾಗಿದೆ. ತಮಗೆ ಕೇವಲ 1 ಅಂಕವನ್ನು ಪಡೆದುಕೊಳ್ಳುವಲ್ಲಿ ಸಫಲರಾಗಿದ್ದಾರೆ SDM. ದ್ವಿತೀಯ ಅವಧಿಯಲ್ಲಿ ಆ ಗೌರವವನ್ನು ಮುಂದುವರಿಸಲಿದ್ದಾರೋ ಅಥವಾ ತಿರುಗೇಟನ್ನು ನೀಡಲಿದ್ದಾರೋ SDM. ಬಂದಿರತಕ್ಕಂಥ 60 ಕಿಲೋ ವಿಭಾಗದ ತಂಡಗಳ ಗಮನಕ್ಕೆ ಈಗ ತಾನೇ ಈ ಕಾರ್ಯಕ್ರಮದ ರೂವಾರಿ ವಿಜಯ ತಾಜೆ ಅವರು ಏಕ ತಂಡದ ದೇಹ ತೂಕವನ್ನು ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉಳಿದೆಲ್ಲ ತಂಡಗಳು ತಮ್ಮ ಮೊದಲ ಕರ್ತವ್ಯವಾದಂತಹ ದೇಹ ತೂಕವನ್ನು ಮಾಡಿಕೊಳ್ಳುವ ಮೂಲಕ 60 ಕಿಲೋ ವಿಭಾಗಕ್ಕೆ ಸಿದ್ಧಗೊಳ್ಳುವಂತೆ ಉಳಿದ 15 ತಂಡಗಳಿಗೆ ಕರೆ. Here is the second half of women's match and second point for SDM. Lovely start in the second half for SDM. 221 Pallavi, a guide, little champ player of Alvas, Pallavi. And this occasion, lovely defense. Tara, SDM na gode, Tara. ದ್ವಿತೀಯ ಅವಧಿಯ ಆರಂಭದ 2 ಅಂಕಗಳು SDM ಪಾಲಾದ್ರೆ 3:21 ಡಬಲ್ ಥೈ ಹೋಲ್ಡ್. (22-3) ಆಳ್ವಾಸ್ ಸ್ಪಷ್ಟ ಮೇಲುಗೈಯನ್ನು ಸಾಧಿಸಿಕೊಂಡಿದೆ ಈ ಸ್ಪರ್ಧೆಯಲ್ಲಿ. പ്രിയമുള്ളവരെ, ഉജിരെ കബഡിയ മഹോത്സവമാണ് നിങ്ങളെല്ലാവരും കാത്തുകൊണ്ടിരിക്കുന്നത്, കണ്ടുകൊണ്ടിരിക്കുന്നത്. സമയം 5 മണിയാകാൻ വേണ്ടി പോവുകയാണ്. ഇന്ന് ശനിയാഴ്ച. കൂടുതൽ പേർക്ക് ശമ്പള ദിനമാണ് ഇന്ന്. ശമ്പളം വാങ്ങിക്കൊണ്ട് നേരെ ഉജിരയിലേക്ക് വന്നാൽ കബഡി കാണാൻ സാധിക്കും. ധനലക്ഷ്മിയാണ് ആൾവാസിന്റെ നായികയായി, ക്യാപ്റ്റനായി റൈഡിംഗ് തുടരുന്നത്. മത്സരം ഏകപക്ഷീയമായി 23-3 എന്ന നിലയിൽ. ರಂಜಿನಿ ಬಲ ಇದೆ. ರಂಜಿನಿಯಲ್ಲಿ ಛಲ ಬೇಕಾಗಿದೆ. ರಂಜಿನಿಗೆ ಛಲ, ಅದು ರಂಜಿನಿ ಕಾನ್ಫಿಡೆಂಟ್, ಆತ್ಮವಿಶ್ವಾಸ ವೃದ್ಧಿಸುವಂತಹ ಪ್ರದರ್ಶನ ರಂಜಿನಿ ಮೂಲಕ SDMಗೆ 3 ಅಂಕಗಳು. ದಿಸ್ ಇಸ್ ಸೂಪರ್ ರೈಡ್. 6:23. ಆಳ್ವಾಸಿನ ಅತ್ಯಂತ ಚಿಕ್ಕ ಶರೀರ. ದ್ವಿತೀಯ ಅವಧಿಯಲ್ಲಿ ರಂಗೇರ ತೊಡಗಿದೆ ಕಬಡ್ಡಿ. 7:23. ಆತ್ಮೀಯ ಅವರನ್ನ ಡಿಫೆನ್ಸ್ ಮಾಡಲಾಗಿದೆ. ಸೂಪರ್ ಟೈಕಲ್ ಆನ್ ಆಗಿದೆ. ಮತ್ತೆ ರಂಜಿನಿ. ಆಹಾ, ರಂಜಿನಿ ಕೊನೆಯ 2 ದಾಳಿಗಳಲ್ಲಿ 4 ಅಂಕ ರಂಜಿನಿ ಪಾಲಾಗಿದೆ. SDM ಪ್ರಸ್ತುತ ಹಿನ್ನಡೆಯಲ್ಲಿದೆ. ಲಾಸ್ಟ್ ಪ್ಲೇಯರ್ ಆಳ್ವಾಸ್. ಸುಷ್ಮಿತಾ ಲೆಫ್ಟ್ ಕಾರ್ನರ್ನಲ್ಲಿ ಸುಮಯ್ಯ ಮುಖೇನ ಬಂಧನ. ಆಲ್ ಔಟ್ ಆಗಿದೆ ಆಳ್ವಾಸ್ಗೆ. ದ್ವಿತೀಯ ಅವಧಿ ಸಿಡಿಲಬ್ಬರದ ಆಟ SDM, ವಿಶೇಷವಾಗಿ ರಂಜಿನಿ ಮತ್ತೆ ದಾಳಿಯಲ್ಲಿ. ಪಾಯಿಂಟ್ ಟೇಬಲ್ 24-11.
24-11 ಸಿಂಗಲ್ ಪಾಯಿಂಟ್ 12-24 ದ್ವಿತೀಯ ಅವಧಿ. ಆಹಾ ಪಲ್ಲವಿ ಜಿಗಿಯುವ ಜಿಂಕೆಯಂತೆ ಹಾರುವ ಚಿರತೆಯಂತೆ ಪಲ್ಲವಿ ಅಳ್ವಾಸ್. That is a surprising improvisation of Pallavi. At the same time, second call for SGM B and Alvas B for the next match. Second call, kindly note it. And another point. ಒಂದು ಕಾಲದಲ್ಲಿ ಕಬಡ್ಡಿ ಅಂದರೆ ಬಹಳಷ್ಟು ಕಡಿಮೆ ವೆಚ್ಚದ ಆಟವಾಗಿತ್ತು. ಇವಾಗ ಕಬಡ್ಡಿ ಅಂದರೆ ಅತ್ಯಂತ ದುಬಾರಿ ವೆಚ್ಚದ ಕ್ರೀಡೆಯಾಗಿದೆ. ಇಲ್ಲಿ DJ ಇದೆ, ಲೈಟ್ ಇದೆ, ಚಪ್ಪರ ಬೇಕಾಗಿದೆ, ಸಿಂಥೆಟಿಕ್ ಮ್ಯಾಟ್ ಇದೆ. ಅದ್ಧೂರಿಯ ಕಬಡ್ಡಿ ಕರಾವಳಿಯಾದ್ಯಂತ ನಡೀತಾ ಇದೆ. ಮತ್ತೆ ಧನ ಲಕ್ಷ್ಮಿ ದಾಳಿಯಲ್ಲಿ. ಬೋನಸ್ ಲಭ್ಯ. ಅಳ್ವಾ ಸಂಕಣದಲ್ಲಿ 5 ಮಂದಿ. ಮತ್ತೆ ರಂಜಿನಿ. ದ್ವಿತೀಯ ಅವಧಿಯಲ್ಲಿ ರಂಜಿನಿಯ ಪರಾಕ್ರಮ. SDM हालांकि इस खेल पर हल्के से पिछलापन अपना रहा है, फिर भी SDM की स्थिति बेहतरीन वापसाती करने के इच्छुक हैं. पल्लवी एक बार फिर से धमाकेदार खिलाड़ी हैं. आखिरी 5 मिनट बचे हैं और आलवास बिल्कुल आगे है इस मैच पर और पॉइंट की स्थिति है 25-13, 25-13. आहा, नजर देखिए, निगरानी देखिए, ये है पल्लवी. 26-13, 26-13 तारा SDM तारा अंक तरಬಹುದೇ तारा. ओ SDM ಬಿ ತಂಡ ಒಳಭಾಗದಲ್ಲಿದೆ. ಆಳ್ವಾಸ್ ಬಿ ತಂಡವು ಕೂಡ ಸಿದ್ಧರಾಗಿರುವಂತೆ ತಮಗಿದು ಅಂತಿಮ ಕರೆ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಈ ಸ್ಪರ್ಧೆ ಮುಕ್ತಾಯವಾಗಲಿದೆ. ಒಂದು ಹಂತದಲ್ಲಿ ಬೃಹತ್ ಹಿನ್ನಡೆಯಲ್ಲಿದ್ದಂತಹ SDM ಇದೀಗ ಅಂತಿಮ 4 ನಿಮಿಷ, ಲಾಸ್ಟ್ 4 ಮಿನಿಟ್ಸ್. ಧನ ಲಕ್ಷ್ಮಿ ನಾಯಕಿ ಆಟ. ವೀಕ್ಷಕರಿಗೆ ಯಾರು ಗೆಲ್ಲಿ ಯಾರು ಸೋಲ್ಲಿ, ಆದರೆ ಕಬಡ್ಡಿಯ ವೀಕ್ಷಕರಿಗೆ ಪಂದ್ಯ ಅಂತೂ ರೋಚಕತೆ ಇರಬೇಕು, ಕುತೂಹಲತೆಯಿಂದ ಇರಬೇಕು. ಇದು ಕುತೂಹಲ ಕಪ್. ಜೂನ್ ತಿಂಗಳ ಕೊನೆಯ ದಿನಗಳಲ್ಲಿ ಕರಾವಳಿಯಾದ್ಯಂತ ಮನ್ಸೂನ್ ಆರಂಭವಾದಂತಹ ತಿಂಗಳಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಕೈ ಹಾಕುವುದಂದರೆ ಅದು ದೊಡ್ಡ ಸವಾಲು. ಅಂಥದ್ರಲ್ಲಿ ನಮ್ಮ ವಿಜಯ ಅತ್ತಾಜೆ ಅವರ ಒಂದು ಬಣ ಇದೆ. ಖಂಡಿತವಾಗಿಯೂ ಚಾಲೆಂಜ್ ಮೂಲಕ ಈ ಕಬಡ್ಡಿ ಸಾಗ್ತಾ ಇದೆ. ಪ್ರಕೃತಿಯೋ ಈ ನಡುವೆ ಮತ್ತೆ ಡಿಫೆನ್ಸ್ ವಿಭಾಗ. ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳು. ರಂಜಿನಿ 27-15. ರಂಜಿನಿ ಆತ್ಮೀಯತೆ ಅಂಕಣದ ಹೊರಭಾಗದಲ್ಲಿ ಮಾತ್ರ. ಒಳಭಾಗದಲ್ಲಿ ಆತ್ಮೀಯರಿಂದ ಆತ್ಮೀಯತೆ ಇಲ್ಲ. ಅಭೂತಪೂರ್ವ ಡಿಫೆನ್ಸ್ ಆತ್ಮೀಯ. ಇದು ಮತ್ತೆ ದಾಳಿಯಲ್ಲಿ ಧನಲಕ್ಷ್ಮಿ. ಗೆಲುವಿನ ಕಡೆ ಆಳ್ವಾಸ್, ಆದರೆ ಚೇತರಿಕೆ ಖಂಡಿತವಾಗಿಯೂ SDM ಮಾಡಲಾಗಿದೆ ದ್ವಿತೀಯ ಅವಧಿಯಲ್ಲಿ. മത്സരം ഏകദേശം അവസാന ഘട്ടത്തിൽ എത്തി നിൽക്കവേ വനിതകളുടെ മത്സരത്തിലെ ആൾവാസ് എ ടീം മികച്ച നിലയിൽ തന്നെയാണ്. അവസാന 2 മിനിറ്റ് കൂടി അവശേഷിക്കുന്നു. ലാസ്റ്റ് 2 മിനിറ്റ്സ്. ആത്മീയ കബഡി ಗೆಲುವಿನ ಅಧಿಕೃತ ಘೋಷಣೆ
ಮಾತ್ರ ಬಾಕಿ ಎಂಬ ಸ್ಥಿತಿಗೆ ತಲುಪಿದೆ ಪಂದ್ಯ. ಆಳ್ವಾಸ ಬೃಹತ್ ಮುನ್ನಡೆಯನ್ನು ಪಡೆದುಕೊಂಡಿದೆ. So I requesting once again Alva's B team, please report to the middle for the next match. SGMB already here. Tara, last minute of the match. Tara. ತರಬೇಕಾಗಿದ್ದ ಅಂಕಗಳು ತಾರಾ 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 ತಂದಿದ್ದಾರೆ. ಥರ್ಡ್ ರೈಟ್ ಆಳ್ವಾಸ್, ಥರ್ಡ್ ರೈಟ್ ಜಿಯೋಡಾ ರೈಟ್. 3 ಅಂಕಗಳು ತಾರಾ ಮೂಲಕ 29-18, 11 ಅಂಕಗಳ ಅಂತರ. ಒಂದು ಹಂತದಲ್ಲಿ 21-1 ಎಂಬ ಸ್ಥಿತಿಯಲ್ಲಿದ್ದಂತಹ ಪಂದ್ಯ ಇದೀಗ ಅಂತರ ಕೇವಲ 11 ಅಂಕಗಳಾಗಿವೆ. ಆಹಾ ಪಲ್ಲವಿ, ಓಹೋ, ಸೆಲ್ಫ್ ಔಟ್ and bonus conceded. 30-19. ಮನೀಷಾ ಸೂಪರ್ ಟೇಕಲ್ ಆನ್ ಆಗಿದೆ. SDMನ ಮತ್ತೊರುವೆ ಶ್ರೇಷ್ಠ ಆಟಗಾರ್ತಿ ಮನೀಷಾ. ಆತ್ಮೀಯ ಅವರ ಕೈಯಲ್ಲಿ ಅಯಸ್ಕಾಂತ, ಹಿಡಿದಲ್ಲಿ ಬಿಡೋದಿಲ್ಲ. ಇಲ್ಲಿಗೆ ಪಂದ್ಯ ಮುಕ್ತಾಯ. and congratulations Alvas, they winning the match, and thank you SDM, thank you. And over to, and we are moving the next match, Alvas B versus SDM B, and over to my colleague presenter. ಅತ್ತಾಜ್ ಅವರೇ, ನಾನೇ ಇರಿ, ನೆಕ್ಸ್ಟ್ ನೆಟ್ಟಿ ಇರಿ, ಸಾರಿ.